ಲೆಕ್ಕ ಡಬ್ಬಿಂಗಿಗೆ ನಂದು ಒಂದು ವಾಯ್ಸ್ ಟ್ರ್ಯಾಕ್ ಮಾತಾಡೋಕ್ಕೆ ಪ್ರೊಡ್ಯೂಸರೇ ಹೇಳಿದ್ರು ಬೆಳಿಗ್ಗೆನೇ ಹೇಳಿದ್ರು. ನಿಮಗೆ ಹೇಳಿಲ್ಲ, ನನಗೆ ಹೇಳಿದ್ರು ಫೋನಲ್ಲಿ. ನಾನಂತೆ ಏನು ಥರ ಡಬ್ಬಿಂಗ್ ಮಾಡ್ತೀನಿ ಅದನ್ನ ನೀವು ಹೇಳ್ರಿ ಪ್ರಯತ್ನ ಅವ್ರಿಗೆ. ಪ್ರೊಡ್ಯೂಸರ್ ಪ್ರೊಡ್ಯೂಸರ್ನ ಕೇಳಿ ಈಗ ಅಂತ್ಯ ಎಲ್ಲ ಏನ್ ಮಾಡೋದನ್ನ ಕೇಳಿ ಕೇಳಿ. ಯಾಕಂದ್ರೆ ಗನ್ ಶಾಟ್ ಎದುರು ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಅವರು ಪ್ರೊಡ್ಯೂಸರ್ ಹೇಳಿದಾರೆ ಅಂತ ವಿವಾದ ಮಾಡ್ಕೋಬೇಡಿ ಸರ್. ಸುಮ್ಮನೆ ಅದ್ರಿಂದ ವಿವಾದ. ಯಾವಾಗಿದು ಡೇಟ್ ಹಾಕೊಂಡಿದ್ದೀರಿ, ಡಬ್ಬಿಂಗ್ ಬ್ಯಾಲೆನ್ಸ್ ಹಾಕೊಂಡಿದ್ದೀರಿ, ಸಮಸ್ಯೆಗಳಾದ ಇವೆಲ್ಲ. ಆಮೇಲೆ ಅವ್ರಿಗೆ ನಿಮ್ಗೆ ದುಡ್ಡು ಕೇಳ್ತಿಲ್ಲ ಅವರು. ಸರ್ ನನಗೆಲ್ಲ ಕ್ಲಿಯರ್ ಮಾಡಿದ್ರೆ ಅಂತ ಹೇಳ್ತಾರೆ ಅವರು. ಸರ್ ಅವ್ರು ಮಾತಾಡ್ತಿದ್ರು ನನಗೆ ಅಡ್ಮಿಟ್ ಮಾಡಿದಾಗ ವ್ಯಕ್ತಿ ನನ್ನ ಪಾಲಿಗೆ ದೇವರು ಬಂದಂತ 2.5 ಲಕ್ಷ ರೂಪಾಯಿ ಕೌಂಟರ್ ನನಗೆ ಕೊಟ್ಟರು. ಇದುವರೆಗೂ ಒಂದು ಪೈಸಾ ಕೇಳಿದೆ ನಾನು. ಅವರೇ ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಒಳ್ಳೆ ಮಾತನ್ನ ಹೇಳ್ತಾರೆ. ಅವರು ದೇವರಿದ್ದಾಗೆ ಸರ್, ಅವ್ರು ಬೇಡ ಅಂತಂದ್ರೆ ಡಬ್ಬಿಂಗ್ ಹಂಗೆ ಮಾಡೋದಿದ್ರು ಮಾಡಿ, ನನಗೇನಂತ ಇದಿಲ್ಲ. ಯಾಕಂದ್ರೆ ಅದು ಸಿನಿಮಾ ನನಗೆ ನನ್ನ ಕರಿಯರಿಗೆ ಓಕೆ ಅಂದ್ರೆ ಖಂಡಿತ ನಮ್ಗೆ ಏನಿಲ್ಲ. ನಮ್ಗೆ ಯಾಕಂದ್ರೆ ಪ್ರೊಡ್ಯೂಸರ್ಗೆ 3 ತಿಂಗಳಿತ್ತು ಆರೋಗ್ಯ. ಇವತ್ತು ಬೆಳಗ್ಗೆ ಕೂಡ ಅವ್ರು ಹೇಳಿದಾರಂತಲ್ಲ, ನಮ್ಗೆ ಏನಿಲ್ಲ. ನಾನಂದ್ರೆ ಏನು ಕೃಷ್ಣ ಹಿಂಗಾಯ್ತು, ನೀವು ಅವ್ರದ್ದು ಪ್ರಶ್ನೆ ಅವ್ರಿಗೆ ಹೇಳಿ ಸರ್ ಅವ್ರಿಗೆ ಏನೇನಾಗಿದೆ ಅಂತ ನೀವೇ ಮಾತಾಡಿ ಅಂತ ನಾವೇ ಹೇಳಿ. ಪ್ರಶ್ನವ್ರಿಗೆ ಹೇಳೋ ಬಂದು ನೀವು ಮಾತಾಡಿ ಬಗೆಹರಿಸ್ಕೊಂಡ್ಬಿಡಿ. ಮತ್ತೆ ಚೇಂಬರ್ ಹೋಗೋದು, ಮತ್ತೆ ಅಲ್ಲಿಂದ ಇಶ್ಯೂ ಆಗೋದು, ನಿಮಗೆ ಎಂಡಪ್ಪ ಎಲ್ಲವೂ ಎಂಡಪ್ಪಿನ. ಅವ್ರು ನಮ್ಮ ಫ್ರೆಂಡು ನಿಷ್ಠುರ ಆಗೋಕ್ಕೂ ನನಗೆ ಇಷ್ಟ ಇಲ್ಲ. ಹಿಂಗಾಗಿದೆ ನನ್ನ ಕರಿಯರಲ್ಲಿ ಸಹಾಯ ಬೇರೆ ಮಾಡಿದ್ದಾರೆ ಅವರು. ನೋಡಿ ಒಳ್ಳೆ ರೀತಿಗೆ ಸಾಲ್ವ್ ಮಾಡಿ ಜಾಸ್ತಿ ಬಿಡುತ್ತಾ. ಮೊದಲು ನೀವು ಇನ್ನೂ ಒಂದು ತಿಳ್ಕೊಳ್ಳಿ. ಈಗ ಸತ್ಯಜಿತ್ ಏನು ಹೇಳ್ಬೋದು, ನಿಮ್ಮ ಬಗ್ಗೆ ಸಮಸ್ಯೆ ಇದೆ ಅಂತ ಏನೋ ಹೇಳ್ತಾ ಇದ್ದಾರೆ. ಸಮಸ್ಯೆ, ಆ ಸಮಸ್ಯೆ ಏನಾದರೂ ತೊಂದರೆ ಆಗಿದ್ರೆ ಅದು ಅವರಿಬ್ಬರು ಕೂತ್ಕೊಂಡು ನೀವು ನನಗೇನು ಬೇಕಾಗಿಲ್ಲ. ನೀವು ಹೇಳ್ತಾ ಇಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಬಟ್ ಇದರಿಂದ ನಿಮ್ಗೆ ಏನಾದರೂ ಇನ್ನೂ ಅದಕ್ಕೆ ದೊಡ್ಡ ಹೊರ ಏನಾದರೂ ಇದೆ ಅಲ್ಲ, ನಿಮ್ಮ ಚಾರ್ಜ್ ಬೀಳುತ್ತಾ ಹಾಗಾದ್ರೆ ಮಾಡಿಸಿ. ಅವರು ರೆಡಿ ಇದ್ದಾರೆ, ನೀವು ರೆಡಿ ಇದ್ದಾರೆ, ಟೈಮ್ ಇದೆ, ಸಣ್ಣ ಇದು ಫೋನ್ ಮಾಡಿ ದೊಡ್ಡ ಹೊರೆ ಆಗುತ್ತೆ ಅನ್ನೋದನ್ನ ಅವರು ನೀವು ಮಾತಾಡ್ತಾರೆ. ನನಗೆ ಕಷ್ಟ ಇದೆ ಅಂತ ಒಂದು ಕಡೆ ನನ್ನ ಕರಿಯರ್ ಒಂದು ಸಿನಿಮಾ ವಿದೌಟ್ ಡಬ್ಬಿಂಗ್ ಹೋಗ್ತಾ ಇದೆ ಅಂತ ಅದು ತೋರಿಸ್ತು ನನಗೆ. ನೀವು ಅವರ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ. ಈಗ ಹಳೆ ಕಲಾವಿದರಿಗೆ ಏನಂತ ಹೇಳಿದ್ರೆ ಅವ್ರ ಕ್ಯಾರೆಕ್ಟರ್ಗೆ ಅವ್ರಿಗೆ ವಾಯ್ಸ್ ಇದ್ರೆ ಅವ್ರಿಗೆ ಸರಿ ಅನ್ಸಲ್ಲ. ಅವ್ರಿಗೆ ಕಲಾವಿದರಿಗೆ ಅವರು ಯಾರು ಅವರು ಒಪ್ಪಲ್ಲ. ಇವರೇ ಅಂತಲ್ಲ, ಯಾರು ಒಪ್ಪಲ್ಲ. ಯಾರ್ದೋ ವಾಯ್ಸ್ ಅವಾರ್ಡ್ ತಗೊಂಡೆ ಅನ್ನೋ ತರ ಆಗುತ್ತೆ. ಅದು ಕೊಡಲ್ಲ. ಡಬ್ ಮಾಡಿದ್ರೆ ಕೊಡಲ್ಲ. ಈ ಸಿನಿಮಾಗೆ ಅದು ಅದರಲ್ಲಿ ಹೋಗುತ್ತೆ, ಅದರಲ್ಲಿ ಹೋಗುತ್ತೆ. ನಮ್ಮ ಪ್ರೊಡ್ಯೂಸರ್ ಮನೆಗೆ ಒಂದು ವಾಯ್ಸ್ ಡಬ್ ಮಾಡಿದ್ರೆ ಬರಲ್ಲ. ಒಂದು ಬರ್ಲಿಲ್ಲಲ್ಲ ಕೊನೆ ಕೊಟ್ರ. ಸಂಜೆ ಬಿಡ್ಸಿತ ಅವ್ರಿಗೆ ಮಾತಾಡ್ಕೊಳ್ಳಿ ಸರ್. ಸುಮ್ಮನೆ ಅದನ್ನ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಸುಮ್ಮನೆ ನಿಮಗೆ ಅಲ್ಲ. ನೀವೇನೋ ಸಮಸ್ಯೆ ಆಗೋದಿಲ್ಲ ನಿಮಗೂ. ಬರಕ್ಕಾಗಲ್ಲ. ಅವ್ರು ಕಮ್ಯುನಿಕೇಟ್ ಮಾಡೋ ಬದಲು ನೀವು ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಅವ್ರ ಆರ್ಟಿಸ್ಟು. ಈಗ ಅವ್ರು ಮಾಡೋ ಸರ್ ಈಗ ಯಾರು ಕೇಳಬೇಕು ಮುಗಿಯತ್ತಲ್ಲ ಅಲ್ಲಿಗೆ ರೆಡಿ ಇದ್ರೆ ಮಾಡಿಸ್ಬಿಡಿ. ಮಾಡಲಿ ಗೊಂದಲ ಯಾಕೆ ಗೊತ್ತಾಗ್ತಿಲ್ಲ ಈಗ. ಅಲ್ಲ, ಈಗ ನೀವು ಮಾಡಕ್ ಹಿಡಿದಿರಿ, ಅವರು ಓಕೆ ಅಂತ ತರ ಹೇಳ್ತಿದ್ದಾರೆ. ಸಮಸ್ಯೆ ಆಗ್ತಿದೆ ಈಗ ಗೊತ್ತಾಗ್ತಿಲ್ಲ ನಮ್ಗೆ. ಇಲ್ಲ, ಅವ್ರ ಹತ್ರ ಮಾತಾಡ್ಕೋಬೇಕಷ್ಟೇ. ಈಗ ಪ್ರೊಡ್ಯೂಸರ್ ಹತ್ರ ಮಾತಾಡ್ಕೋಬೇಕಷ್ಟೇ ಮ್ಯಾಟ್ರ್ ಅದು. ಡೈರೆಕ್ಟ್ರು ಪ್ರೊಡ್ಯೂಸರ್ ಹತ್ರ ಮಾತಾಡ್ಕೋಬೇಕಷ್ಟೇ.